ಸಹ್ಯಾದ್ರಿಯ ಸಿಂಹ ಈ ಸರಣಿಗೆ ತಮಗೆಲ್ಲ ಸ್ವಾಗತ. ಬಂಧುಗಳೇ, ನಾವು ನೋಡಿದ್ದೀವಿ ಅನೇಕ ಮಹಾನುಭಾವರು ಈ ಜಗತ್ತನ್ನು ಬಿಟ್ಟು ಹೋದ ಮೇಲೆ ಅವರ ಹೆಸರಿನ ಮೂರ್ತಿಗಳು ಮತ್ತು ಸ್ಮಾರಕಗಳು ಅದು ಯಾರದ್ದಾದರೂ ಇದೆ ಅಂತಂದರೆ ಅದು ಕೇವಲ ಛತ್ರಪತಿ ಶಿವಾಜಿ ಮಹಾರಾಜದ್ದೇ. ಒಂದು ವಿಶೇಷ ಘಟನೆಯನ್ನು ತಮ್ಮ ಮುಂದೆ ಹೇಳ್ತೀನಿ ಬಂಧುಗಳೇ. ದಕ್ಷಿಣದ ದಿಗ್ವಿಜಯ ಮುಗಿಸಿದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿ ಕೆಲವು ದಿನ ಅವರು ಧ್ಯಾನವನ್ನು ಕೂಡ ಮಾಡ್ತಾರೆ. ಅಲ್ಲಿ ಆ ದೇವಸ್ಥಾನದ ಪರಿಸರದಲ್ಲಿ ಸ್ನಾನಕ್ಕಾಗಿ ಘಾಟ್ ಇರೋದಿಲ್ಲ. ಅದನ್ನು ಕಟ್ಟಿಸಲಿಕ್ಕೆ ಅಲ್ಲಿಯ ಸ್ಥಳೀಯರಿಗೆ ಹಣವನ್ನು ನೀಡ್ತಾರೆ ಮತ್ತು ಅದನ್ನು ಕಟ್ಟಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅದಲ್ಲದೆ ಆ ದೇವಸ್ಥಾನಕ್ಕಿರುವ 4 ಗೋಪುರಗಳಲ್ಲಿ ಒಂದು ಗೋಪುರ ಅಪೂರ್ಣ ಆಗಿರ್ತದೆ. ಉತ್ತರದ ಆ ಗೋಪುರವನ್ನು ಕೂಡ ಕಟ್ಟಲಿಕ್ಕೆ ಮಹಾರಾಜರು ಅಲ್ಲಿ ಧನ ಸಹಾಯ ಮಾಡಿ ಜನರಿಗೆ ಅದನ್ನು ಕಟ್ಟಲಿಕ್ಕೆ ಸೂಚನೆಯನ್ನು ನೀಡ್ತಾರೆ. ಇವತ್ತಿನ ರಾಜಕಾರಣಿಗಳ ಥರ ಅಲ್ಲ, ಇದು ನನ್ನ ಮತಕ್ಷೇತ್ರ ಅಲ್ಲ, ನಾನೇಕೆ ಮಾಡಬೇಕು ಅಂತ. ಮಹಾರಾಜರು ಅದು ದೇವಸ್ಥಾನದ ಗೋಪುರ ಅಪೂರ್ಣ ಆಗಿದೆ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಕಟ್ಟಿ ಅಂತ ಹೇಳಿ ಅದಕ್ಕೆ ಸಹಾಯ ಮಾಡ್ತಾರೆ. ಅದನ್ನು ನೋಡಿ ಅಲ್ಲಿಯ ಜನ ಆ ಗೋಪುರವನ್ನು ಕಟ್ಟಿ ಆದ ನಂತರ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿಯನ್ನು ಕೂಡ ಅಲ್ಲಿ ಕೆತ್ತುತ್ತಾರೆ. ಇದು ಅವರು ಜೀವಂತ ಇರುವಾಗಲೇ ಆದಂತಹ ಮೊಟ್ಟ ಮೊದಲ ಸ್ಮಾರಕ. ಇವತ್ತಿಗೂ ನೀವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ, ಛತ್ರಪತಿ ಶಿವಾಜಿ ಮಹಾರಾಜರ ಮ್ಯೂಸಿಯಂ. ದಯವಿಟ್ಟು ಶ್ರೀಶೈಲಿಗೆ ಹೋದಾಗ ಇದನ್ನೆಲ್ಲರೂ ನೋಡಬೇಕು ಅಂತ ಹೇಳ್ತಾ, ಮತ್ತೆ ನಾಳೆ ಇನ್ನೊಂದು ರೋಚಕ ವಿಷಯವೊಂದಿಗೆ ಮಹಾರಾಜರ ಜೀವನ ಸಂಬಂಧಪಟ್ಟಂಥ ರೋಚಕ ವಿಷಯ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.